ಬಿಜೆಪಿಯ ಸಪೋರ್ಟ್ ಕಾರಣ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಮೈಕ್ ಅಪ್ಪಾಡಿ ಸರ್, ಮೈಕ್ ಅಪ್ಪಾಡಿ 5 ನಿಮಿಷ ಮೈಕ್. ಓಕೆ. ಕಾಂಗ್ರೆಸ್ ಅವರು 3 ಬೈ ಎಲೆಕ್ಷನ್ ಅಲ್ಲೇನು ಗೆದ್ದುಬಿಟ್ಟಿದ್ದೀರಿ ಅಂತೇಳಿ ಬೀಗ್ತಾ ಇದ್ದಾರೆ. ಇದು ಟೆಂಪರವರಿ ಅಷ್ಟೇ. ನಮ್ಮ ಸರ್ಕಾರ BJP ಸರ್ಕಾರ ಹಿಂದೆ 3 ವರ್ಷ ಹಿಂದೆ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ. ಅದು ಎಲ್ಲ ಕಾಂಗ್ರೆಸ್ ಅವ್ರದ್ದೇ. ಹಾಗಾದ್ರೆ 18 ಬೈ ಎಲೆಕ್ಷನ್ ಗೆದ್ದು ಜನರಲ್ ಎಲೆಕ್ಷನಲ್ಲಿ ನಾವು ಸೋತಿದ್ದೀರಿ. ಇವ್ರು 3 ಎಲೆಕ್ಷನ್ ಗೆದ್ದೇ ಹಿಂಗೆ ಮೆರಿತಾ ಇದ್ದಾರಲ್ಲ, ಇನ್ನು 18 ಬೈ ಎಲೆಕ್ಷನ್ ಗೆದ್ದವ್ರು ನಾವು ಹೆಂಗೆ ಮೆರಿಬೇಕು? ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಜನ ಬೆಂಬಲ ಇದ್ದಿದ್ರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಮಂಡು ಮುಕ್ಕಿದ್ರಿ? ನಾವು 19 ಸ್ಥಾನ ಗೆದ್ರಿ, ನೀವು 9 ಸ್ಥಾನ ಗೆದ್ರಿ, ಡಬಲ್ ಡಿಜಿಟ್ಗೂ ಬರಲಿಲ್ಲ. ಇದು ಈ ಚುನಾವಣೆ ಡಿ.ಕೆ. ಶಿವಕುಮಾರು ಸಿದ್ದರಾಮಯ್ಯನವ್ರ ಚುನಾವಣೆ ಅಲ್ಲ, ಇದು ಕಾಂಟ್ರಾಕ್ಟರ್ಗಳದ್ದು ಹಣದ್ದು ಚುನಾವಣೆ. ಇದು ಅಧಿಕಾರಿಗಳು ಇವ್ರ ಬೆಂಬಲದಿಂದ ಗೆದ್ದಿದ್ದಾರೆ ಹೊರತು ನಿಮ್ಮ ಶ್ರಮದಿಂದ ಏನು ಗೆದ್ದಿಲ್ಲ. ಇಲ್ಲಿ ಪೂರ್ತಿ JDS ಇರ್ಬೋದು, BJP ಇರ್ಬೋದು, ನಾವು ಪೂರ್ತಿ ಮನಸ್ಸಾಕಿ ಕೆಲಸ ಮಾಡಿದ್ದೀರಿ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದೃಷ್ಟ ಇರಲಿಲ್ಲ, ಕೊನೆ ಮೂಮೆಂಟಲ್ಲಿ ಬಂದರು. ಪಾಪ ಮುಂದೆ ಭವಿಷ್ಯ ಇದೆ, ನಿಖಿಲ್ ಕುಮಾರಸ್ವಾಮಿಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ. ನಾನು ಕೂಡ ಅವರಿಗೆ ಬೆಳಗ್ಗೆ ಮಾತಾಡಿ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಳಗ್ಗೆ ಮಾತಾಡಿ ಧೈರ್ಯ ಹೇಳಿದ್ದೀನಿ. ನಾನು ಕೂಡ ಒಟ್ಟಾಗಿ ನಾವು ಮುಂದೆ ಬರುವಂಥ ಚುನಾವಣೆಗಳಿಗೆ ತಯಾರಾಗೋಣ ಅನ್ನೋ ಮಾತನ್ನು ಹೇಳಿದಿರಿ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರೋಂಥದ್ದು ಯೋಗೇಶ್ವರ್ ಗೆಲುವಿಗೆ ಬಿಜೆಪಿ ಅವರೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಆಗಿದೆ ಅಂತ ಬಿಜೆಪಿ ಅವರು. ಹಿಂದೆ ಇದೇ ಕ್ಷೇತ್ರದಲ್ಲಿ ಬರುವಂಥ ಕನಕಪುರ ಕ್ಷೇತ್ರ, ಅಲ್ಲಿ ಡಿ.ಕೆ. ಸುರೇಶ್ ಅವರು ಸೋತ್ರಲ್ಲ, ಅದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಅವರೇ ತಾನೆ, ಸಿದ್ದರಾಮಯ್ಯನವರೇ ತಾನೆ. ಒಪ್ಕೊತಾರ ಅವರು ಒಪ್ಕೊಳೋದಾದ್ರೆ ಆಮೇಲೆ ನಾನು ಮಾತಾಡ್ತೀನಿ. ಅದರಿಂದ ಇಲ್ಲಿ ತಂದಿಕ್ಕೋ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಮಾಡಬಾರ್ದು. ಅವ್ರಿಗೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಗತಿ ಇಲ್ದಿರ BJPಯಿಂದ ತಗೊಂಡ್ರಿ. ನಿಮ್ಗೆ ಗತಿ ಇಲ್ಲ ಅಂತ ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಗತಿ ಇರಲಿಲ್ವಾ? ಕಾರ್ಯಕರ್ತ ಇರಲಿಲ್ವಾ? ನಮ್ಮ ಪಾರ್ಟಿಯಿಂದ ತಗೊಂಡು ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಮಾಡಿ ಇವತ್ತು ನಮಗೆ ಸವಾಲಾಗ್ತಿರಲ್ಲ ನೀವು. ಅದರಿಂದ ಡಿ.ಕೆ. ಶಿವಕುಮಾರ್ ಏನು ಹೇಳ್ತಾರೆ ಅದೆಲ್ಲ ಸುಳ್ಳು. ಅವ್ರು ಫಸ್ಟು ಸಿದ್ದರಾಮಯ್ಯನಿಗೂ ಡಿ.ಕೆ. ಶಿವಕುಮಾರ್ಗಿರೋ ಜಗಳನ ಫಸ್ಟು ತೀರ್ಮಾನ ಮಾಡ್ಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ನಾವು ಹೇಳ್ತೀವಿ. ನಾವು JDS ಹಾಲು ಜೇನು ಅಂತ ಇದ್ದೀರಿ. ಮುಂದೆ ಬರೋವಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ನಾವು ಒಟ್ಟಾಗಿ ಕೆಲಸ ಮಾಡ್ತೀರಿ. ಲೋಕಸಭೆಯಲ್ಲಿ ಗೆಲುವನ್ನು ಸಾಧಿಸಿದ್ರಿ. ಈ ಬೈ ಎಲೆಕ್ಷನ್ನು ಹಿನ್ನಡೆ ಆಗಿದೆ ನಿಜ, ಆದರೆ ಬೈ ಎಲೆಕ್ಷನ್ನು ಯಾವುದಕ್ಕೂ ಆಧಾರ ಆಗಲ್ಲ. ಯಾಕಂದರೆ ಹಿಂದೆ ನಾವು ಬೈ ಎಲೆಕ್ಷನ್ 18 ಸೀಟ್ ಗೆದ್ದಿದ್ರಿ ಬೈ ಎಲೆಕ್ಷನಲ್ಲಿ. ಇದೇನು ಆಧಾರ ಆಗಲ್ಲ. ಇಡೀ ಕರ್ನಾಟಕದ 6.5 ಕೋಟಿ ಮತದಾರರು ಹೇಳಿದರೆ ಆಗ್ತಾಯಿತ್ತು. ಇದು 3 ಕ್ಷೇತ್ರದಲ್ಲಿ ಆಗಿರುವಂಥದ್ದು. ಅಮ್ಮಮ್ಮ ಎಲ್ಲ ಸೇರಿದ್ರೂ ಕೂಡ ಒಂದು 6-7 ಲಕ್ಷ ಮತದಾರರು ಇರುವಂಥದ್ದು. ಕರ್ನಾಟಕದಲ್ಲಿ ಸುಮಾರು 5 ಕೋಟಿ ಮತದಾರರಿದ್ದಾರೆ. ಅದರಿಂದ ಇದೇನು ಮಾನದಂಡ ಆಗಲ್ಲ. ಆ ಮಾನದಂಡಕ್ಕೆ ಹೋದರೆ ನಾವು 18 MLA ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀರಿ. ನಾವು ಸೋತಿದ್ದೀರಿ ಅಂತೇಳಿ ಮಲಗಲ್ಲ. ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಏನಿದೆ, ಮೂಢ ಹಗರಣ ಏನಿದೆ, ವಾಲ್ಮೀಕಿ ಹಗರಣ ಏನಿದೆ, ಲಿಕ್ಕರ್ ಹೆಸರಲ್ಲಿ 700 ಕೋಟಿ ಏನು ಮಾಡಿದ್ದಾರೆ, ಇದೆಲ್ಲನೂ ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಈ ಬಾರಿ ನಾವು ಚರ್ಚೆ ಮಾಡ್ತೀರಿ. ಈ ಸೋಲನ್ನೇ ಗೆಲುವಾಗಿ ನಾವು ಪರಿವರ್ತನೆ ಮಾಡ್ತೀವಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.